ಕರ್ತನ ಪರಿಶುದ್ಧ ನಾಮದಲ್ಲಿ ನಿಮ್ಮೆಲ್ಲರಿಗೂ ನನ್ನ ಪ್ರೀತಿಯ ವಂದನೆಗಳು ತಿಳಿಸ್ತೀನಿ ಪ್ರಿಯರೇ. ಇವತ್ತು ಈ ವಿಡಿಯೋ ಬಹಳ ಆಶ್ಚರ್ಯಕರವಾದಂಥ ಒಂದು ವಿಷಯವನ್ನು ನಿಮ್ಮ ಮುಂದೆ ಪ್ರೆಸೆಂಟ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಮಕ್ಕಳು ಕೇಳದೇ ಇರೋದು ಒಳ್ಳೇದು ಅನಿಸುತ್ತೆ, ಯಾಕಂದರೆ ದೊಡ್ಡವರು ಕೇಳಿದ್ರೆ ಅದು ತುಂಬ ಚೆನ್ನಾಗಿರುತ್ತೆ. ಅಂದರೆ ನಾನು ಹೇಳ್ತಿರೋದು ಅಡಲ್ಟ್ಸ್ ಕೇಳಿದ್ರೆ ಚೆನ್ನಾಗಿರುತ್ತೆ ಅಂತ ನನ್ನ ಅಭಿಪ್ರಾಯ. ನೀವು ಆಲ್ರೆಡಿ ತಮ್ಮನೇಲಿ ನೋಡಿರ್ತೀಯ, ಕನ್ಯತ್ವವನ್ನು 18 ಕೋಟಿಗೆ ಮಾರಿದ ಹುಡುಗಿ. ಬೈಬಲ್ ಏನು ಹೇಳುತ್ತೆ? ಎ ಗರ್ಲ್ ಹೂ ಸೋಲ್ಡ್ ಅವರ್ ವರ್ಜಿನಿಟಿ, ವಾಟ್ ಡಸ್ ದ ಬೈಬಲ್ ಸೇ ಅಂತ. ಈಗಿರುವಲ್ಲಿ ಈ ಟೈಟಲ್ನ ಒಳಗೊಂಡಿರುವಂಥ ಈ ವಿಡಿಯೋ ನಾನು ನಿಮ್ಮ ಮುಂದೆ ಈಗ ಪ್ರೆಸೆಂಟ್ ಮಾಡ್ತಾ ಇದ್ದೀನಿ. ಯಾರು ಈ ಹುಡುಗಿ ಅಂತ ನಾವು ನೋಡಿದ್ದೇ ಆದರೆ ನಾವು ಮೇಲ್ಗಡೆ ಟೈಟಲಿಂದ ಬರೋಣ. ಹಾಗಾಗಿ ಈ ಟೈಟಲ್ ಏನು ಹೇಳುತ್ತೆ ಅಂದರೆ, ಹಾಲಿವುಡ್ ಸೆಲೆಬ್ರಿಟಿಗೆ 18 ಕೋಟಿ ರೂಪಾಯಿಗೆ ಕನ್ಯತ್ವ ಮಾಡಿದ 22 ವರ್ಷದ UK ಮಹಿಳೆ ಅಂತ. UK ಮಹಿಳೆ ಆಗಿದ್ದು ಈಕೆ ಹೆಸರು ಯಾರು ಅಂತ ನಾವು ಗಮನಿಸಿದ್ದೆ ಆದರೆ ಈಕೆ ಹೆಸರು ಲಾರಾ ಅಂತ. ನೀವು ಮೇಲ್ಗಡೆ ಗಮನಿಸ್ಬೋದು, UKಯಲ್ಲಿರುವಂಥ 22 ವರ್ಷದ ಮಹಿಳೆ ಒಬ್ಬಳು ಆನ್ಲೈನ್ ಹರಾಜಿನ ಮೂಲಕ ತನ್ನ ಕನ್ಯತ್ವವನ್ನು 18 ಕೋಟಿ ರೂಪಾಯಿಗೆ ಮಾರಾಟ ಮಾಡಿಕೊಂಡಿದ್ದಾರೆ. ಈಕೆ ವಿದ್ಯಾರ್ಥಿನಿ ಆಗಿದ್ದು, ಮ್ಯಾಂಚೆಸ್ಟರ್ನ ಸ್ಟೂಡೆಂಟ್ ಆಗಿದ್ದು, ಡಿಸೆಂಬರ್ 23ರಲ್ಲಿ ಈಕೆ ಏನು ಮಾಡ್ತಾಳೆ, ಮಾರಾಟ ಮಾಡಲು ಸಿದ್ಧ ಆಗ್ತಾಳೆ. ಆ ಸಿದ್ಧ ಆದಾಗ ಹಲವು ತಿಂಗಳು ಈ ಪ್ರಾಸೆಸ್ಗಳೆಲ್ಲ ನಡೆಯುತ್ತೆ. ನಡೆದ ನಂತರ ಖರೀದಿದಾರರನ್ನು ಭೇಟಿ ಮಾಡ್ತಾಳೆ, ಅವಳ ಕಾರ್ಯಕ್ರಮಗಳಿಗೆ ಹಾಜರಾಗ್ತಾಳೆ. ಅಂತಿಮವಾಗಿ ಹಾಲಿವುಡ್ನ ತಾರೆಯೊಬ್ಬ ಈ ಬಿಡ್ನ ಪರ್ಚೇಸ್ ಮಾಡ್ತಾನೆ. ಈ ಬಿಡ್ನ ಪರ್ಚೇಸ್ ಮಾಡ್ತಾನೆ ಅಂತ ಹೇಳುವಾಗ ನಾನು ಒಂದು ವಿಷಯಗಳಲ್ಲಿ ಹೇಳಬೇಕು. ಇದು ಮಿರರ್ನ ಪ್ರಕಾರ, ಅಂದರೆ ಮಿರರ್ ಜರ್ನಲಿಸಮ್ನ ಪ್ರಕಾರ ಈ ಹೆಣ್ಣು ಮಗಳು ಇದಳೆಲ್ಲ ಈಕೆ ಧಾರ್ಮಿಕ ಹಿನ್ನೆಲೆ ಬಂದಂಥ ಹುಡುಗಿ. ಇವಳು ಲಾರಾ ಅಂದರೆ ಧಾರ್ಮಿಕ, ಅಂದರೆ ಅವಳ ಮನೆ ತುಂಬ ಭಕ್ತಿಯಲ್ಲಿತ್ತು, ಧಾರ್ಮಿಕ ವಿಷಯಗಳನ್ನು ಪ್ರಾಕ್ಟೀಸ್ ಮಾಡ್ತಾ ಇದ್ಲು. ಈಕೆ ರಿಲಿಜಿಯಸ್ ಲೇಡಿ ಆಗಿದ್ದು. ಹಾಗಾಗಿ ಈಕೆ ಏನು ಹೇಳ್ತಾಳೆ ಅಂದರೆ, ತನ್ನ ನಿರ್ಧಾರದ ಬಗ್ಗೆ ಯಾವುದೇ ವಿಷಾದವಿಲ್ಲ ಅಂತ ವ್ಯಕ್ತಪಡಿಸ್ತಾಳೆ. ಆರ್ಥಿಕ ಭದ್ರತೆಯತ್ತ ಒಂದು ಪ್ರಯೋಗಕ ಹೆಜ್ಜೆ ಅಂತ ಹೇಳ್ತಾಳೆ, ಒಂದು ಎಕ್ಸ್ಪೆರಿಮೆಂಟಲ್ ಹೆಜ್ಜೆ ಇದು. ತನ್ನ ಆಯ್ಕೆಯನ್ನು ಅವರು ಸಮರ್ಥಿಸಿಕೊಂಡಿದ್ದಾರೆ. ನಾನು ಮಾಡಿರೋದು ಕರೆಕ್ಟೇ ಅಂತ ಹೇಳ್ತಾಳೆ. ನನಗೆ ವಿಷಾದವಿಲ್ಲ, ನಾನು ರಿಗ್ರೆಟ್ ಮಾಡಲ್ಲ. ಅನೇಕ ಹುಡುಗಿಯರು ಪ್ರತಿಯಾಗಿ ಏನೇನೋ ಪಡೆಯದೆ ತಮ್ಮ ಕನ್ಯತ್ವವನ್ನು ಕಳೆದುಕೊಳ್ಳುತ್ತಿದ್ದಾರೆ. ಕನಿಷ್ಠ ಪಕ್ಷ ನಾನು ನನ್ನ ಭವಿಷ್ಯವನ್ನು ಭದ್ರಪಡಿಸಿಕೊಂಡಿದ್ದೇನೆ ಅಂತ ಹೇಳ್ತಾರೆ. ಅಂದರೆ ಕೆಲವರು ಕನ್ಯತ್ವಲ್ಲೆಲ್ಲ ಕಳ್ಕೊಂಡ್ಬಿಡ್ತಾರೆ, ಹಾಗಾಗಿ ಅವ್ರು ಇನ್ ರಿಟರ್ನ್ ಏನು ಬರಲ್ಲ. ಸಾರಿ ಮಾತುಗಳು ಹೇಳ್ತಾ ಇದ್ದೀನಿ ಅಂತ ನಿಮ್ಗೆ ಸ್ವಲ್ಪ ಅಫೆನ್ಸ್ ಅನಿಸ್ಬೋದು, ಬಟ್ ಹೇಳಲೇಬೇಕು, ಪರಿಸ್ಥಿತಿ ಹೀಗಿದೆ. ಹಾಗಾಗಿ ನಾನು ಹಂಗಲ್ಲ, ಬಟ್ ನನ್ನ ಕನ್ಯತ್ವವನ್ನು ನಾನು ಕಳ್ಕೊಳ್ಳೋದಾದ್ರೆ ಅದಕ್ಕೊಂದು ಅರ್ಥ ಇದೆ ಅಂತ ಆಕೆ ಹೇಳೋಕ್ಕೆ ಇಷ್ಟಪಡ್ತಾಳೆ. ಏನು ಅಂತ ಹೇಳಿದ್ದಾದರೆ, 22 ವರ್ಷದ ಈ ಹರಾಜಿನಲ್ಲಿ ರಾಜಕಾರಣಿಗಳಿರ್ತಾರೆ, ವ್ಯಾಪಾರ ಉದ್ಯಮಿಗಳಿರ್ತಾರೆ, ಮತ್ತು ಸೆಲೆಬ್ರಿಟಿಗಳೆಲ್ಲ ಸೇರಿರ್ತಾರೆ. ಲಾಸ್ ಏಂಜಲ್ಸಲ್ಲಿನ ಅತ್ಯಂತ ಪ್ರಸಿದ್ಧ ಹಾಲಿವುಡ್ ನಟ ಒಬ್ಬ ಇದನ್ನೇನು ಮಾಡ್ತಾನೆ, ಆ ಬಿಡ್ನ ಗೆದ್ದು ಆಕೆಯನ್ನು ಸ್ವಂತ ಮಾಡ್ಕೊಳ್ತಾನೆ. ಅಂದರೆ ಈ ಹಾಲಿವುಡ್ ನಟ ಯಾರು ಅಂತ ಹೇಳಿಲ್ಲ, ಅದನ್ನು ಒಂಥರ ನಿಗೂಢವಾಗಿ ಇಟ್ಟಿದ್ದಾರೆ. ಇದರ ನಂತರ ದಿನಾಂಕವನ್ನು ಸಿದ್ಧಪಡಿಸ್ಕೊಳ್ತಾರೆ. ಎಸ್ಕಾರ್ಟ್ ಸೈಟ್ನ ಮುಖಾಂತರ, ಏಜೆನ್ಸಿಯ ಮುಖಾಂತರ ಈ ವಹಿವಾಟುಗಳೆಲ್ಲ ನಡೆಯುತ್ತೆ. ಇದು ನಡೀತಿರುವಲ್ಲಿ ತನ್ನ ವಿವಾದಾತ್ಮಕ ನಿರ್ಧಾರ ಹಿಂದಿನ ಕಾರಣವನ್ನು ಲಾರಾ ಬಹಿರಂಗಪಡಿಸುತ್ತಾ ತನ್ನ ಅಸಾಂಪ್ರದಾಯಿಕ ಆಯ್ಕೆಯನ್ನು ಒಪ್ಪಿಕೊಂಡಿದ್ದಕ್ಕೆ ಸಂತೋಷವಾಗಿದೆ ಎಂದು ಹೇಳಿದರು. ನಾನು ಈ ನಿರ್ಧಾರ ತೆಗೆದುಕೊಂಡಿದ್ದಕ್ಕೆ ನನಗೆ ಸಂತೋಷವಾಗಿದೆ, ಯಾಕಂದರೆ ನಾನು ಒಬ್ಬ ವ್ಯಕ್ತಿಯಾಗಿ ಬಹಳ ತರ್ಕಬದ್ಧವಾಗಿ ಯೋಚನೆ ಮಾಡ್ತೀನಿ. ಅಂದರೆ ನಾನು ಭಾಳ ರ್ಯಾಷನಲ್ ಆಗಿ ಯೋಚನೆ ಮಾಡ್ತೀನಿ ನಾನು ಅಂತ ಹೇಳ್ತಾಳೆ. ನಾನು ತುಂಬ ರಾಷ್ಟ್ರಲಿಸಮ್ ಆಗಿ ಯೋಚನೆ ಮಾಡ್ತೀನಿ, ಇದು ಸರಿನಾ, ಇದು ರೈಟಾ, ಇದು ಯಾವ ರೀತಿ ಅಂತ ರೀಸನಿಂಗ್ ಕೊಡ್ತಾ ಹೋಗ್ತೀನಿ ಅಂತ ಹೇಳೋದು ಅಭ್ಯಾಸ ಇವಳಿಗೆ. ಮತ್ತೆ ಏನು ಹೇಳ್ತಾಳೆ ಅಂದರೆ, 22 ವರ್ಷದ ಈ ಹರಾಜಿನ ಹಣವು ತನ್ನ ಜೀವನವನ್ನು ಬದಲಾಯಿಸುವಂತಾಯಿತು ಅಂತ ಹೇಳ್ತಾಳೆ. ಬಹಿರಂಗಪಡಿಸಿದ್ದಾರೆ, ಏಕೆಂದರೆ ಅದು ಬಾಡಿಗೆಗೆ ಅಪಾರ್ಟ್ಮೆಂಟ್ಗಳನ್ನು ಖರೀದಿಸ್ತಾಳೆ, ನಂತರ ಹೊಸ ಬಟ್ಟೆಗಳನ್ನ ಖರೀದಿಸ್ತಾಳೆ, ಪ್ರಯಾಣಕ್ಕೆ ಬೇಕಾಗಿರುವಂಥ ಅವಕಾಶಗಳು ಬಂದಾಗ ಅದಕ್ಕೆ ಬೇಕಾಗಿದ್ದಂಥ ಹಣವನ್ನು ಎತ್ತಿಟ್ಕೊಳ್ತಾಳೆ. ಹೀಗೆ ಎಲ್ಲವನ್ನ ಎತ್ತಿಟ್ಕೊಳ್ತಾಳೆ. ಆರ್ಥಿಕ ಬೆಂಬಲವನ್ನು ನೀಡಬಲ್ಲ ಶ್ರೀಮಂತರ ಸಂಗಾತಿಯನ್ನು ಅಥವಾ ಶುಗರ್ ಡ್ಯಾಡಿಯನ್ನು ಹುಡುಕಲು ಅವಳು ಆಶಿಸುತ್ತಾಳೆ. ಅಂದರೆ ಪಾರ್ಟ್ನರು ನೆಕ್ಸ್ಟ್ ಯಾರಿದಾನೋ ಅವನು ಶ್ರೀಮಂತನಾಗಿರಬೇಕು ಅಂತ ಹೇಳಲಿಕ್ಕೆ ಇವಳು ಬಯಸ್ತಾಳೆ. ಮತ್ತು ಇವಳು ಹೇಳ್ತಾಳೆ, ನಾನು ಜೀವನಕ್ಕಾಗಿ ನನ್ನನ್ನು ಸಿದ್ಧಪಡಿಸಿಕೊಂಡಿದ್ದೇನೆ ಎಂದು ಅವರು ಹೇಳಿದರು. ಆರ್ಥಿಕ ಚಿಂತೆಗಳಿಲ್ಲದೆ ಈಗ ಅವರು ತಮ್ಮ ಮಹತ್ವಾಕಾಂಕ್ಷೆಗಳ ಮೇಲೆ ಗಮನ ಹರಿಸಬಹುದೆಂದು ಹೇಳಿದರು. ಹಾಗಾಗಿ ನಾನು ಏನೇ ಮಾಡಿದ್ರು ಸಹ ನನ್ನ ಜೀವನ ಸಿದ್ಧಪಡಿಸ್ಕೊಂಡಿದ್ದೀನಿ ಅಂತ ಹೇಳ್ತಾಳೆ. ಸೊ ಈ ರೀತಿಯಾಗಿ ಒಂದು ಏಜೆನ್ಸಿ ಮುಖಾಂತರ ಕಾಂಟ್ಯಾಕ್ಟ್ ಮಾಡಿ 22 ವರ್ಷದ ಈ ಹುಡುಗಿ, ಇವಳ ಹೆಸರು ಲಾರಾ ಅಂತ, ಮ್ಯಾಂಚೆಸ್ಟರ್ನ ಸ್ಟೂಡೆಂಟ್ ಇವಳು. ಅವರು ಅನೇಕ ಡಿಸ್ಕಷನ್ಗಳೆಲ್ಲ ಮಾಡಿ ತದನಂತರ ಏನು ಮಾಡ್ತಾಳೆ, ಹರಾಜಿಗೆ ನಿಲ್ಲಿಸಿದಾಗ ಆ ಹರಾಜಿನಲ್ಲಿ ಹಾಲಿವುಡ್ನ ಆ್ಯಕ್ಟರ್ ಒಬ್ಬ ಅದನ್ನು ಪರ್ಚೇಸ್ ಮಾಡ್ತಾನೆ. ಆ ಹರಾಜಿನಲ್ಲಿ ಪೊಲಿಟಿಷಿಯನ್ ಇರ್ತಾನೆ,
ವ್ಯಾಪಾರಸ್ಥರಿರ್ತಾರೆ, ಎಲ್ಲರೂ ಇದ್ದರೂ ಸಹ ಇವನ್ನೆಲ್ಲರನ್ನ ಮೀರಿಸಿ ಹಾಲಿವುಡ್ ಆ್ಯಕ್ಟರ್ ಆಗಿರುವಂಥ ಆ ವ್ಯಕ್ತಿ ಅದನ್ನೇನು ಮಾಡ್ತಾನೆ, ತನ್ನ ಸ್ವಾಧೀನ ಮಾಡಿಕೊಳ್ತಾನೆ. ಇಲ್ಲಿ ನೀವು ಒಂದು ಪಾಯಿಂಟ್ ಗಮನಿಸಬೇಕು. ಮೇಲೆ ನಿಮಗೆ ನಾನು ತೋರಿಸ್ತಾ ಇದ್ದೀನಿ ನೋಡಿ, ಏನಂತ, ಧಾರ್ಮಿಕ ಹಿನ್ನೆಲೆಯಿಂದ ಬಂದಿರುವ 22 ವರ್ಷದ ಆ ಯುವತಿ ಅಂತಿದೆ. ಅಂದರೆ ಈ ಹುಡುಗಿ ಧಾರ್ಮಿಕತೆಯಲ್ಲಿದ್ದೂ ಸಹ ಈಕೆಗೆ ಅದ್ರ ಕುರಿತಾದಂಥ ಆಲೋಚನೆ ಇಲ್ಲ. ಅಂದರೆ ಧಾರ್ಮಿಕತೆ ಇದ್ದಾಗ ಏನಾಗುತ್ತೆ ಹೇಳಿ, ಮನೇಲಿ ಹೇಳ್ಕೊಡ್ತಾರೆ ಏನಂತ, ನಾವು ಹೇಗಿರ್ಬೇಕಮ್ಮ, ಹೇಗಿರಬಾರ್ದು, ಸೊಸೈಟಿಯಲ್ಲಿ ಚೆನ್ನಾಗಿ ಬದುಕಬೇಕು, ನಾವು ಪರಿಶುದ್ಧವಾಗಿರ್ಬೇಕಂತೆಲ್ಲ ಹೇಳ್ಕೊಡ್ತಾರೆ. ಆದರೆ ಈಕೆ ಯಾವ ರೀತಿ ಪ್ಲ್ಯಾನ್ ಮಾಡ್ತಾಳೆ ಅಂದರೆ, ಅದ್ಭುತವಾಗಿ ಪ್ಲ್ಯಾನ್ ಮಾಡ್ಕೊತಾಳೆ. ಅಂದರೆ ಇದು ನಾನು ಅದ್ಭುತ ಅಂತ ಹೇಳೋಕ್ಕಾಗಲ್ಲ, ಸಾರಿ, ಕ್ಷಮಿಸಿ ಮಾತು ಹೇಳಿದ್ದೀನಂತ. ಅವಳ ಪರವಾಗಿ ಇದು ಅದ್ಭುತವಾಗಿರ್ಬೋದು, ಆದರೆ ಯಾರು ಮಾಡದೇ ಇರೋ ರೀತಿಯಲ್ಲಿ ವಿಭಿನ್ನವಾಗಿ ತನ್ನ ಕನ್ಯತ್ವವನ್ನು ಮಾರ್ಕೊತಾಳೆ. ಆದರೆ ಇವಳು ರಿಲಿಜಿಯಸ್ ಆಗಿದ್ದು ಇವಳು ಯಾಕೆ ಈ ಆಲೋಚನೆ ಬಂತು ಅಂದರೆ, ದುಡ್ಡು ಮಾಡಬೇಕು ಅಂತ. ಹಾಗಾದರೆ ರಿಲಿಜಿಯಸ್ಗೆ ಸಂಬಂಧಪಟ್ಟಿರೋದ್ರಿಂದ ನಮ್ಮ ಬೈಬಲ್ ಏನು ಹೇಳುತ್ತೆ ಅಂತ ಒಂದಿಷ್ಟು ಗಮನ ಹರಿಸ್ಬಿಡೋಣ. ನಮ್ಮ ಬೈಬಲ್ ಹೇಳುತ್ತೆ ಪರಿಶುದ್ಧವಾಗಿರಬೇಕು ಅಂತ ಹೇಳುತ್ತೆ. ಫಿಲಿಪ್ಪನಿಗೆ 4 ಜನ ಹೆಣ್ಮಕ್ಳು, ಅವ್ರು 4 ಜನ ವರ್ಜಿನ್ಸ್ ಅಂತ ಹೇಳುತ್ತೆ. ಆ ವರ್ಜಿನಿಟಿಯಲ್ಲಿ ಇದ್ರೂ ಸಹ ಹೆಣ್ಮಕ್ಳು ವರ್ಜಿನ್ ಆಗಿದ್ರು ಸಹ ಅವರು ಪ್ರೊಫೆಟಿಕಲ್ ಮಿನಿಸ್ಟ್ರಿಗೆ ತಮ್ಮನ್ನು ತಾವು ಕೊಡ್ತಾರೆ. ಯಾವುದೇ ರೀತಿಯಾಗಿ ಅಡ್ಡದಾರಿ ಹಿಡಿದು ದುಡ್ಡು ಮಾಡೋಕ್ಕೆಲ್ಲ ಹೋಗಲ್ಲ. ಅಪ್ಪ ಹಾಕಿ ಕೊಟ್ಟ ಮಾರ್ಗ ನೋಡ್ತಾಳೆ, ಆ ಮಾರ್ಗ ನೋಡಿದ ಪ್ರಕಾರವಾಗಿ ಅದನ್ನೇನು ಮಾಡ್ತಾಳೆ, ಅವ್ರು ಅನುಸರಿಸಿ ಪ್ರೊಫೆಟಿಕಲ್ ಮಿನಿಸ್ಟ್ರಿಯಲ್ಲಿ ಅವ್ರು ಮುಂದೆ ಹಾಕ್ತಾರೆ. ಈ 4 ಜನ ಹೆಣ್ಮಕ್ಳು ಇವ್ರನ್ನ ವರ್ಜಿನ್ಸ್ ಅಂತ ಬೈಬಲ್ ಕರೆಯುತ್ತೆ. ಈ ರೀತಿಯಾಗಿದ್ದು ಮತ್ತೆ ಪಕ್ಕಕ್ಕಿಟ್ಟರೆ ಬೈಬಲ್ ಹೇಳುತ್ತೆ, ಅಂತ್ಯಕಾಲದಲ್ಲಿ ದೇರ್ ಇಸ್ ಎ ಪೆರಲಿಯಸ್ ಡೇಸ್ ಅಂತ ಪೌಲ್ನ ಹೇಳ್ತಾನೆ. ಭಯಂಕರವಾದ ದಿನಗಳು. ಮ್ಯಾನ್ ವಿಲ್ ಬಿ ದ ಲವರ್ಸ್ ಆಫ್ ಮನಿ ಅಂತ ಹೇಳ್ತಾನೆ. ಹಣಕ್ಕೆ ಸಂಬಂಧಪಟ್ಟಾಗೆ ಅವರು ಬಹಳ ಪ್ರೇಮಿಗಳಾಗಿರ್ತಾರೆ, ಹಣದ ಪ್ರೇಮಿಗಳಾಗಿರ್ತಾರೆ. ಅವಾಗ ಹಣವನ್ನು ಪ್ರೀತಿಸೋರಾಗಿರೋದ್ರಿಂದ ಅವ್ರು ಯಾವ ಎಕ್ಸ್ಟೆಂಟ್ ಬೇಕಾದರೂ ಹೋಗ್ತಾರೆ ಅನ್ನೋದು ನಾವು ಗಮನಿಸಬೇಕು. ಇವಳು ಹಣವನ್ನು ಪ್ರೀತಿಸಿದ್ರು, ಹಾಗಾಗಿ ಇವಳು ಬಂದಿರೋ ಎಕ್ಸ್ಟೆಂಟ್ ನೋಡಿ, ಇವಳು ಲೋಕದಾದ್ಯಂತ ಇವಳು ಈಗ ಹೆಸರು ಮಾಡ್ಕೊಂಬಿಟ್ಟವಳು ಅಲ್ವಾ. ಈ ರೀತಿಯಾಗಿದೆ. ಹಾಗಾಗಿ ಬೈಬಲ್ ಹೇಳ್ಕೊಳ್ಳುವಂಥ ವಿಷಯಗಳು ಬಹಳ ಗಂಭೀರವಾಗಿ ತೆಗೆದುಕೊಳ್ದಿರ ನಾವಿದ್ದರೆ ನಮ್ಮ ಜೀವನ ಒಡ್ತಾ ಬೀಳುತ್ತೆ. ಅದಕ್ಕೆ ಮಕ್ಕಳಿಗೆ ಫಸ್ಟ್ ಪರಿಶುದ್ಧತೆ ಹೇಳ್ಕೊಡ್ಬೇಕು, ದೇವರ ಮೇಲೆ ಆದುಕೋಬೇಕಂತ ಹೇಳ್ಕೊಡ್ಬೇಕು. ನಿನ್ನ ಅಂಡರ್ಸ್ಟ್ಯಾಂಡಿಂಗ್ ಮೇಲೆ ಹೋಗಬೇಡಮ್ಮ, ದೇವರ ಅಂಡರ್ಸ್ಟ್ಯಾಂಡಿಂಗ್ ಮೇಲೆ ಹೋಗಬೇಕು ಅಂತ ಹೇಳ್ಕೊಡ್ಬೇಕು. ಸೊ ಈಗಿರುವಲ್ಲಿ ಹೇಳ್ಕೊಡುವಾಗ ಅವ್ರು ಈ ರೀತಿಯಾದಂಥ ಕೆಟ್ಟ ಆಲೋಚನೆಗಳಿಗೆ ಅಡ್ಡದಾರಿ ಹಿಡಿಯೋದಕ್ಕೆಲ್ಲ ಅವ್ರು ಹೋಗೋದಿಲ್ಲ. ದೇವ್ರು ಏನು ಹೇಳ್ಕೊಟ್ಟಿದ್ದನ್ನು ಅದೇ ಪ್ರಕಾರವಾಗಿ ಅವ್ರು ನಿಲ್ಲೋದಕ್ಕೆ ಏನು ಮಾಡ್ತಾರೆ, ಮುಂದಾಗ್ತಾರೆ. ಹೀಗಿರುವಲ್ಲಿ ಇವಳು 18 ಕೋಟಿ ಮಾಡ್ಕೊಂಡಿರ್ಬೋದು, ಆದರೆ ಪ್ರಪಂಚ ಯಾವುದೇ ರೀತಿಯಲ್ಲಿ ಒಪ್ಪದೇ ಇರೋ ರೀತಿಯಲ್ಲಿ ಇವಳು ನಿಂತಿದ್ದಾಳೆ. ಅದೊಂದು ಪರಲೋಕ ಅಂತೂ ಒಪ್ಪೋದೇ ಇಲ್ಲ. ಸೊ ಫೈನಲ್ ಆಗಿ ನಾನು ಏನು ಹೇಳಕ್ಕೆ ಬರ್ತೀನಿ ಅಂದರೆ ಪ್ರಿಯರೇ, ನಮ್ಮ ಮಕ್ಕಳನ್ನು ನಾವು ಹೇಳ್ಕೊಡೋ ವಿಧಾನ ಇದೆಯಲ್ಲ, ಅದು ತುಂಬ ಕೇರ್ಫುಲ್ಲಾಗಿ ನಾವು ಹೇಳ್ಕೊಡ್ಬೇಕು. ನಾವು ಅವ್ರಿಗೆ ಪ್ರತಿ ನಿಮಿಷ ಪ್ರತಿ ಸಲ ಇದು ಪಾಪ ಸಿನ್ ಅಗೇನ್ಸ್ಟ್ ದ ಗಾಡ್, ಇದು ಹೋಲಿನೆಸ್ ಅಂತ ಹೇಳ್ಕೊಡ್ಬೇಕಾದಾಗ ಆ ಮೈಂಡಲ್ಲಿ ನಾವು ಅದನ್ನು ಇಂಜೆಕ್ಟ್ ಮಾಡುವಾಗ ಅವ್ರಿಗೆ ಅದು ಭಯ ಬರುತ್ತೆ. ಗಾಡ್ ಫಿಯರಿಂಗ್ ಮಕ್ಕಳಾಗಿ ಬೆಳೀತಾರೆ. ಎದನ್ನು ಮುಟ್ಟಕ್ಕೋದ್ರೆ ಇದು ಪಾಪ, ಇದು ಮಾಡಬಾರ್ದು, ದೇವರು ನೋಡ್ತಾರೆ ಅಂತ ಆ ರೀತಿ ಬೆಳೆಸುವಾಗ, ಪರಿಶುದ್ಧಾತ್ಮ ತುಂಬಿಕೆಯಲ್ಲಿ ಬೆಳೆಸುವಾಗ, ಪರಿಶುದ್ಧಾತ್ಮ ಲೀಡಿಂಗ್ ಅವರು ಒಳಗಡೆ ಬಂದ್ಬಿಟ್ರೆ ನೆಕ್ಸ್ಟ್ ಅವ್ರು ಹೋಗಿ ನಿಂತ್ಕೊಳ್ಳುವಂಥ ಜಾಗ ಇರುತ್ತಲ್ಲ, ಅದು ಮ್ಯಾಗ್ನಿಫಿಷೆಂಟ್ ಆಗಿರುತ್ತೆ, ಭಯ ಪಡೋ ಅವಶ್ಯಕತೆ ಇರಲ್ಲ. ಹಾಗಾಗಿ ಈ ಹೆಣ್ಣು ಮಕ್ಕಳ ಥರ ದಾರಿ ತಪ್ಪಿ ಹೋಗ್ದಿರ, ಕನ್ಯತ್ವವನ್ನು ಮಾರಿಕೊಂಡು ಅಸಹ್ಯವಾಗಿ ನಿಂತ್ಕೊಳ್ದಿರ, ಇವರು ದುಡ್ಡು ಮಾಡ್ಕೊಂಡಿರ್ಬೋದು, ಅಪಾರ್ಟ್ಮೆಂಟ್ಸ್ ಇರ್ಬೋದು, ಆದರೆ ಇದು ಯಾವ ರೀತಿಯಾಗಿ ಸಮಂಜಸವಾಗಿರುತ್ತೆ, ಯಾವ ರೀತಿಯಾಗಿ ಒಪ್ಪಿಕೊಳ್ಳುವಂಥದ್ದಾಗಿರುತ್ತೆ. ಪರಲೋಕ ಅಂತ ಇವಳು ರಿಜೆಕ್ಟ್ ಮಾಡಿ ಎತ್ತು ಬಿಸಾಕ್ಬಿಟ್ಟಿರುತ್ತೆ. ಸೊ ಏನು ಹೇಳಕ್ಕೆ ಬರ್ತೀನಿ ಅಂದರೆ, ನಾವು ಅಂತ್ಯಕಾಲದಲ್ಲಿರೋದ್ರಿಂದ ಇಂಥ ಭಯಂಕರವಾದ ವಿಷಯಗಳೆಲ್ಲ ಕೇಳ್ತಾ ಇರ್ತೀವಿ, ಕೇಳಿ ಬರ್ತಾ ಇರುತ್ತೆ. ಇನ್ನು ಏನೇನು ವಿಷಯಗಳಿರುತ್ತೋ ಅದೆಲ್ಲವೂ ಕೇಳ್ತಾ ಇರ್ತೀವಿ ನಾವು. ಬ್ರದರ್ ನೀವು ಯಾಕೆ ಮಾಡಿದ್ರಿ ವಿಡಿಯೋ ಅಂದರೆ, ಇದು ತುಂಬ ಸಾಮಾನ್ಯವಾದ ವಿಷಯ ಅಲ್ಲ ಅನ್ನಿಸ್ತು ನನಗೆ. ಹಾಗಾಗಿ ಇದ್ರ ಬಗ್ಗೆ ಒಂದು ತಿಳುವಳಿಕೆ ಮಾಹಿತಿ ಕೊಡಬೇಕು ಅನ್ನಿಸ್ತು. ಅದು ಬೈಬಲ್ನ ಬೆಳಕಿನಲ್ಲಿ ಒಂದೆರಡು ಮಾತಾದರೂ ಹೇಳಿ ನಾನು ಮುಗಿಸ್ಬೇಕಂತ ಅನ್ನಿಸ್ಕೊಳ್ಳೋದಕ್ಕೆ ನಾನು ಈ ರೀತಿಯಾಗಿ ಮಾಡಬೇಕಾಯಿತು. ಹಾಗಾಗಿ ಸ್ವಲ್ಪ ಇದನ್ನು ಓದೋವಾಗಲೂ ಸ್ವಲ್ಪ ನಮಗೆ ಮುಜುಗರ ಅನ್ನಿಸ್ಬೋದು, ಆದರೆ ಏನು ಮಾಡೋಕ್ಕಾಗಲ್ಲ, ಇದು ವಾಸ್ತವ, ಇದು ಸತ್ಯ. ಹಾಗಾಗಿ ಇದನ್ನು ಮಾಡಬೇಕಾದಾಗಲೂ ನನ್ನ ಮಕ್ಕಳು ಕೇಳ್ತಾರೆ ವೆರ್ಜಿನಿಟಿ ಅಂದರೆ ಏನಂತ ಕೇಳಿದ್ರೆ, ನಾನು ಅವ್ರಿಗೆ ಏನಂತ ಎಕ್ಸ್ಪ್ಲೇನ್ ಮಾಡಿ, ನಾನು ಅವ್ರಿಗೆ ಹೇಳಿದೆ, ಇದನ್ನು ದೊಡ್ಡವರಾಗ್ತಾ ನಿಮಗೆ ಗೊತ್ತಾಗತ್ತಮ್ಮ, ಹಾಗಾಗಿ ನೀವು ಇದನ್ನು ದೇವರು ತಿಳ್ಕೋಬೇಕು, ಪರಿಶುದ್ಧವಾಗಿರ್ಬೇಕಂತ ಆ ವಿಷಯಗಳು ಮಾತನ್ನೇ ಹೇಳ್ತಾ ಇದ್ದೀನಿ. ನಾವು ಹೇಳ್ಕೊಡ್ತಾ ಇರಬೇಕಾದ್ರೆ ದೊಡ್ಡವ್ರು ಆಗ್ತಾ ಅವ್ರಿಗೆ ಪ್ರಜ್ಞೆ ಜ್ಞಾನ ಬರಬೇಕಾದಾಗ ಅವರಿಗೆ ಅರ್ಥ ಆಗುತ್ತೆ, ಓಕೆ ಇದು ಹೇಳಿದ್ರು ಡ್ಯಾಡಿ, ಇದು ಹೇಳ್ಕೊಟ್ರು ಅಂತ ಅವರು ಆ ರೀತಿಯಾಗಿ ಬೆಳೀತಾ ಬರ್ತಾರೆ. ಸೊ ಫೈನಲ್ ಆಗಿ ಏನು ಅಂದರೆ, ಈ ರೀತಿಯಾದಂಥ ವಿಷಯಗಳು ಕೇಳಿ ಬರ್ತಾ ಇರುತ್ತೆ. ಇಂಥ ವಿಷಯಗಳು ಅನೇಕವಿರ್ತವೆ. ಕನ್ಯತ್ವಕ್ಕೋಸ್ಕರ 18 ಕೋಟಿಯನ್ನು ಹಣ ಇಟ್ಟು ಹರಾಜು ಮಾಡಿಕೊಂಡ್ರು ಅದನ್ನು. ಹಾಗಾಗಿ ಇದ್ರ ಮೇಲೆ ಹೆಚ್ಚು ಎಕ್ಸ್ಪ್ಲೇನ್ ಮಾಡೋಕ್ಕೋದು ಮುಜುಗರ ಅನಿಸುತ್ತೆ.
ಸೊ ಈ ವಿಷಯನ ಇಲ್ಲೇ ನಾನು ಡ್ರಾಪ್ ಮಾಡೋಕ್ಕೆ ಇಷ್ಟಪಡ್ತೀನಿ. ನಾವು ಯೇಸು ಸ್ವಾಮಿ ಬರೋದಕ್ಕೆ ಹತ್ತಿರವಾಗಿರೋದಕ್ಕೆ ಇವೆಲ್ಲ ಸೂಚನೆಗಳು ಈ ರೀತಿಯಾಗಿ ಕೇಳಿಸಿ ಬರ್ತಾ ಇರುತ್ತೆ. ಹಾಗಾಗಿ ನಾವು ಜಾಗೃತ ಆಗಿರಬೇಕು. ಈ ವಿಡಿಯೋನ ಇಲ್ಲೇ ನಾನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು.